ಒಂದು MLA ಅಂದರೆ ಈ ಥರ ಎಲ್ಲ ಮಾಡ್ತಾ ಇದ್ದಾರೆ. ಏನು ಅಂದ್ಕೊಂಡಿದ್ದಾರೆ? ರೋಡಲ್ಲಿ ಹೋದರೆ ಅವ್ರ ಪೋಸ್ಟರು, ಬಸ್ ಸ್ಟ್ಯಾಂಡ್ ಹೋದರೆ ಅವ್ರ ಪೋಸ್ಟರು, ಆಟೋ ಸ್ಟ್ಯಾಂಡಿಗೆ ಹೋದರೆ ಅವ್ರ ಪೋಸ್ಟರು, ಸ್ಕೂಲಿಗೆ ಹೋದರೆ ಅವ್ರ ಪೋಸ್ಟರು, ಎಲ್ಲೇ ನೋಡಿದ್ರು ಇವ್ರದ್ದೊಂದೇ ಪೋಸ್ಟರು. ಯಾರು ಮಾರೆ ಇವರು? ಇದು ಪುತ್ತೂರಿನ MLAನ ಅಲ್ಲ ಪುತ್ತೂರಿನ CM? ಸಣ್ಣ ಇಷ್ಟದ ಸಣ್ಣ ಮಕ್ಕಳಿಂದ ಅಜ್ಜಂದಿರೋರಿಗೆ ಕೇಳಿ ಪುತ್ತೂರು MLA ಯಾರು ಅಂತ ಇವರನ್ನ ಹೇಳ್ತಾರೆ. ಒಂದು ಇಡೀ ಗವರ್ಮೆಂಟ್ ಮಾಡೋ ಕೆಲಸ ಇವರೊಬ್ಬರು ನಿಂತ್ಕೊಂಡು ಮಾಡಿಸ್ತಾ ಇದ್ದಾರೆ. ಈ ದೇವಸ್ಥಾನ ರೋಡ್ ನೋಡಿದ್ರೆ ಅವ್ರ ಸ್ಪಾನ್ಸರ್, ಅಲ್ಲಿ ಮಸೀದಿ ರೋಡ್ ನೋಡಿದ್ರೆ ಅವ್ರ ಸ್ಪಾನ್ಸರ್, ಅಲ್ಲಿ ಚರ್ಚ್ ರೋಡ್ ನೋಡಿದ್ರೆ ಅವ್ರದ್ದು ಸ್ಪಾನ್ಸರ್. ನಮ್ಮ ತಾಲೂಕಲ್ಲಿ ಇವರು ಕಟ್ಸ್ಕೊಡೋ ಒಂದು ಆಟೋ ಸ್ಟ್ಯಾಂಡ್ ಕೂಡ ಇಲ್ಲ ಮಾರೆ. ಪುತ್ತೂರಿಗೆ ಮೆಡಿಕಲ್ ಕಾಲೇಜು 600 ಮನೆ ಕಟ್ಟಲಿಕ್ಕೆ ಇವರ ಸ್ವಂತ ದುಡ್ಡಲ್ಲಿ ಜಾಗ ತೆಗೆದು ಅವ್ರು ಕೊಡ್ತಾ ಇದ್ದಾರೆ. ಅದರಲ್ಲಿ 250 ಕೊಟ್ಟಾಯ್ತಂತೆ. ಸ್ಟೇಡಿಯಂ ಬೇರೆ, ಎಂಟರ್ಟೈನ್ಮೆಂಟ್ ಬೇರೆ. ಇವಾಗ ನೋಡಿ ಅಶೋಕ ಜನಮನಂತೆ ಮುಖ್ಯಮಂತ್ರಿ ಕೂಡ ಪುತ್ತೂರಿಗೆ ಬರ್ತಾ ಇದ್ದಾರೆ. ಲಕ್ಷಾಂತರ ಜನರಿಗೆ ಇವರ ಕಡೆಯಿಂದ ಉಡುಪು ಕೊಡುದು. ಇದು ನಾವು ಹೇಳ್ಬೋದು ಕಾಂಗ್ರೆಸ್ ಬಂದು MLA ಆದ್ದು ಅಲ್ಲಿಂದ ದುಡ್ಡು ತಗೊಂಡು. ಇದು ಸುಮಾರು 13 ವರ್ಷ, ಇವಾಗ MLA ಆಗಿದ್ದು ಬರೀ 3 ವರ್ಷ, 13 ವರ್ಷದಿಂದ ಕೊಡ್ತಾ ಇರುವಂತದ್ದು ಅವರ ಸ್ವಂತ ದುಡ್ಡಲ್ಲಿ. ಇದೆಲ್ಲ ನಾನು ಹೇಳಿದ್ದು ಸ್ವಂತ ದುಡ್ಡು. ಗವರ್ಮೆಂಟ್ ಇಂದ ದುಡ್ಡು ತೆಗೆದು ಯಾರಿಗೆ ಕೊಟ್ಟರೋದು ಏನಿಲ್ಲ. ಅದ್ಯಾ ಇನ್ನೊಬ್ಬರಿಂದ ತೆಗಿತೀವಿ, ಟ್ಯಾಕ್ಸ್ ದುಡ್ಡು ತೆಗಿತೀವಿ, ಕೊಡ್ತೀವಿ. ಇದು ಪರ್ಸನಲ್ ಆಗಿ ಬಿಸ್ನೆಸ್ ಮಾಡಿ ಅದರಿಂದ ದುಡ್ಡು ತೆಗೆದು ಅದನ್ನ ಚಾರಿಟಿ ಆಗಿ ಕೊಡ್ತಾ ಇರೋದು ನಮ್ಮ ಜನರಿಗೆ. ಇಂಥ MLA ನೀವೆಲ್ಲಾದ್ರೂ ನೋಡಿದ್ರಾ? ಇದಕ್ಕೆ MLA ಅಲ್ಲ, ಮುಂದೆ ಬರುವಂತ CM ಆಗಿರ್ಬೇಕು ಇವರು. ಏನಾಗ್ರಿ ಪುತ್ತೂರಿಗೆ ಅಂತೂ ಒಳ್ಳೇದೇ ಆಗ್ತಾ ಇದೆ. ನನಗೆ ಸುಮಾರು 32 ವರ್ಷ ಆಯ್ತು. ಇಷ್ಟವರೆಗೆ ಈ MLA ಯಾರು ಅಂತ ನಂಗೆ ಗೊತ್ತಿಲ್ಲ. ಇದಕ್ಕೆ ಮುಂಚೆ ಬಂದ MLA ಯಾರು ಅಂತ ಗೊತ್ತಿಲ್ಲ. ಈವನ್ ಮಂಗಳೂರು MLA ಅಂತೂ ಯಾರು ಗೊತ್ತಿಲ್ಲ. ಬಟ್ ಇವಾಗ ಇವರನ್ನ ನಾ ಮಕ್ಳ ಹತ್ರ ಕೊಡಿದ್ ಕೇಳಿದ್ರೆ ಹೇಳ್ತಾರೆ. ಯಾಕಂದ್ರೆ ಎಲ್ಲಾ ಶಾಲೆ ಮುಂದ್ಗಡೆ ಇವರ ಪೋಸ್ಟರ್ ಇರುತ್ತೆ, ಎಲ್ಲ ಬಸ್ ಹೋಗೋ ಎಲ್ಲಾ ರೂಟಲ್ಲಿ ಇವರ ಪೋಸ್ಟರ್ ಇರುತ್ತೆ, ಬಸ್ ಸ್ಟ್ಯಾಂಡ್ ಅಲ್ಲಿ ಇವರ ಪೋಸ್ಟ್ ಇರುತ್ತೆ. ಪೋಸ್ಟ್ ಮಾತ್ರ ಅಲ್ಲ, ಇವರು ಮಾಡುವಂಥ ಕೆಲಸವನ್ನು ಅಲ್ಲಿ ಪೋಸ್ಟ್ ಆಗ್ತಾರೆ. ಸೊ ಒಳ್ಳೇದು ಯಾರು ಮಾಡಿದ್ರು ಅದನ್ನು ಖಂಡಿತವಾಗಿ ಅಪ್ರಿಷಿಯೇಟ್ ಮಾಡಲೇಬೇಕು. ನಮ್ಮ ಊರಿಗೆ ಸಿಕ್ಕಿದಂಥ MLA ಅಂದರೆ ಒಂಥರ ಪುತ್ತೂರಿಗೆ ಇರುವಂಥ CM ಥರ, ಚೀಫ್ ಮಿನಿಸ್ಟರ್ ಎಲ್ಲ ಕೂಡ ನಾವು ಇವರೇ ನೋಡ್ಕೊಳ್ಳೋದು. ಕುಡಿಯೋ ನೀರಾಗಲಿ, ನಮ್ಮ ಆಟೋ ಸ್ಟ್ಯಾಂಡ್ ಆಗಲಿ, ಬಸ್ ಸ್ಟ್ಯಾಂಡ್ ಆಗಲಿ, ಕಟ್ಸ್ಕೊಡುವಂಥ ಏನೇ ಫೆಸಿಲಿಟಿ ಆಗಲಿ ಅದು ಬಂದಿರೋದು ಸದ್ಯಕ್ಕೆ MLA ಕಡೆಯಿಂದ. ಪುತ್ತೂರಲ್ಲಿ ಯಾರನ್ನೂ ಗೊತ್ತಿಲ್ಲ ಅಂದ್ರೆ ನಮ್ಮ MLA ಅಶೋಕಣ್ಣನವ್ರನ್ನ ಎಲ್ರಿಗೂ ಗೊತ್ತಿರುತ್ತೆ. ಸೊ ಇದೇ ಬರುವ 20ನೇ ತಾರೀಕಿಗೆ ಅವರ ಜನಮನ ಅಂತ ಒಂದು ಕಾರ್ಯಕ್ರಮ ಇದೆ. ಸುಮಾರು 1 ಲಕ್ಷಕ್ಕಿಂತ ಜಾಸ್ತಿ ಹೆಚ್ಚು ಜನ ಬರ್ತಾ ಇದ್ದಾರೆ. ಅವರ ಕಡೆಯಿಂದ ದೀಪಾವಳಿ ಪ್ರಯುಕ್ತ ಉಡುಪುಗಳನ್ನ ಕೊಡ್ತಾ ಇದ್ದಾರಂತೆ. ಒಂದು ಮನೆಯಿಂದ ಎಷ್ಟು ಜನ ಬಂದ್ರು ಅವ್ರಿಗೆ ಎಲ್ರಿಗೂ ಇದೆ ಅಂತ ಹೇಳ್ತಾ ಇದ್ದಾರೆ. ಸೊ ಎಲ್ಲರೂ ಬನ್ನಿ, ನಮ್ಮ ಪುತ್ತೂರಲ್ಲೇ ಜನಮನ ಅಂತ ಒಂದು ಕಾರ್ಯಕ್ರಮ ಇದೆ, ಅತಿ ದೊಡ್ಡದದು. ಏನು ಹೇಳ್ತಾರೆ, ನಮ್ಮ ಕರ್ನಾಟಕದಲ್ಲಿ ಯಾವುದೇ ಒಂದು ಪೊಲಿಟಿಕ್ಸಲ್ ಫೀಲ್ಡ್ ಅಲ್ಲಿ ಮಾಡದೇ ಇರುವಂತ ಒಂದು ಕೆಲಸ, ಒಳ್ಳೆ ಕೆಲಸ. ಎಲ್ಲರೂ ಅಪ್ರಿಷಿಯೇಟ್ ಮಾಡ್ತಾ ಇರಿ, ಅದರ ಸಪೋರ್ಟ್ ಮಾಡ್ತಾ ಇರಿ. ನಮ್ಮ ಇದು ಯಾರು ಪಾರ್ಟಿ ನೋಡಿ ಅಲ್ಲ, ಯಾವುದೇ ಒಂದು ಪೋಸ್ಟರ್ ಅಲ್ಲಿ ನಾನು ಕಾಂಗ್ರೆಸ್, ನಾನು BJP ಅಲ್ಲ, ನಾನು ಯಾವುದೇ ಪಾರ್ಟಿ ಪಕ್ಷದ ಹೆಸರು ಅವ್ರು ಎಲ್ಲೂ ಕೂಡ ಬರಲಿಲ್ಲ. ಸೊ ದಟ್ಸ್ ವಾಟ್ ಮೇಕ್ಸ್ ಹಿಮ್ ಗ್ರೇಟ್. ಥ್ಯಾಂಕ್ ಯು ಸೋ ಮಚ್. ಸಿ ಯು ನೆಕ್ಸ್ಟ್ ವಿಡಿಯೋ.